ಎಲ್ಲರಿಗೂ ನಮಸ್ಕಾರ. ಇವತ್ತು ಬೇತಾಳ ವಿಕ್ರಮಾದಿತ್ಯನಿಗೆ ಹೇಳಿದಂಥ ಮತ್ತೊಂದು ಕಥೆಯನ್ನು ನಾನು ಹೇಳ್ತಾ ಇದ್ದೇನೆ. ಮಗಧ ದೇಶದೊಳಗೆ ಒಬ್ಬ ವರ್ತಕ ಇದ್ದ. ಆ ವರ್ತಕ ದಂಪತಿಗಳಿಗೆ ಬಹಳ ಕಾಲ ಮಕ್ಕಳಾಗಿರಲಿಲ್ಲ. ಎಷ್ಟೋ ವರ್ಷಗಳವರೆಗೆ ವ್ರತಗಳನ್ನು, ಉಪವಾಸಗಳನ್ನು, ಪೂಜೆಗಳನ್ನು ಮಾಡಿ ಅವ್ರು ಏನು ಮಾಡಿದ್ರಂದ್ರೆ ಮಾಡ್ತಾಯಿದ್ರು. ಕೊನೆಗೆ ಒಬ್ಬ ಮಗ ಹುಟ್ಟಿದ. ಪ್ರೀತಿಯಿಂದ ಗೋಪಾಲ ಅಂತಂದು ಹೇಳಿ ಹೆಸರಿಟ್ಟು. ಬಹಳ ವರ್ಷದ ನಂತರ ಮಗ ಹುಟ್ಟ್ಯಾನ ಅಂತಂದು ಹೇಳಿ ತಂದೆ ತಾಯಿಗಳಿಗೆ ಭಾಳ ಸಂತೋಷ ಆಯ್ತು. ಅದರಂತೆ ಅವನನ್ನು ಅತಿಯಾದ ಮುದ್ದಿನಿಂದ ಅವನನ್ನು ಬೆಳೆಸಿದ್ರು. ತಾಯಿ ಅಂತೂ ಏನಾಯ್ತಂದ್ರೆ ಅತಿಯಾದ ಮುದ್ದಿನಿಂದ ಆ ಹುಡುಗ ಏನಾಯ್ತ ತಪ್ಪು ದಾರಿಯಲ್ಲಿ ನಡೀತಾ ಹೋದ. ತಾಯಿ ಅದಕ್ಕೆ ಏನಾಯ್ತಂದ್ರೆ ತಂದೆ ಒಂದೆರಡು ಸಲ ಏನಾತಾದರೂ ಸಿಟ್ಟಿಗೆದ್ರೆ ತಾಯಿ ಅವನ ಪರವಾಗಿ ವಹಿಸ್ಕೊತಿದ್ಲು. ಹೀಗಾಗಿ ಆ ಹುಡುಗ ಬರ್ತಾ ಏನಾಯ್ತಂದ್ರೆ ಸುಳ್ಳು ಹೇಳೋದು, ಆಮೇಲೆ ಸಣ್ಣ ಸಣ್ಣ ಕಳುವು ಮಾಡೋದು, ಈ ರೀತಿ ಎಲ್ಲ ದುಶ್ಚಟಗಳನ್ನು ಕಲಿತಾ ಹೋದ. ತಂದೆ ಏನಾದರೂ ಶಿಕ್ಷೆ ಕೊಡ್ಬೇಕಂದ್ರೆ ತಾಯಿ ಏನೋ ಅವತ್ತನೇ ಅನಿಸ್ಕೊಡ್ತಿರ್ಲಿಲ್ಲ. ಹೀಗಾಗಿ ಆ ಹುಡುಗ ಬೆಳೀತಾ ಏನಂತಂದ್ರೆ ಯುವಾವಸ್ಥೆಗೆ ಬರ್ತಾನೆ. ಯುವಾವಸ್ಥೆಗೆ ಬಂದ ಮೇಲೆ ಆತನಿಗೆ ತಂದೆ ತನ್ನ ವ್ಯಾಪಾರದೊಳಗೆ ಏನಾದ್ರೂ ಸಹಾಯ ಮಾಡು, ನೀನು ಏನಾದ್ರೂ ಕಲಿಬೇಕು ಅಂತ ಹೇಳ್ತಾ ಇರ್ತಾನೆ. ಆಗ ಗೋಪಾಲ ಏನು ಮಾಡ್ತಾನೆ ಅಂತಂದು ಆಯಿತು ಅಂತ ಹೇಳಿ ಅವನಿಗೆ ಈ ಕಳುವನ್ನು ಕೂಡ ಇರ್ತೈತಿ ಮತ್ತು ಜೂಜುಕೋರರ ಒಂದು ಸಹವಾಸ ಇರ್ತೈತಿ. ಸ್ವಲ್ಪ ದುಡ್ಡು ಸಿಕ್ತು ಅಂದರೆ ಜೂಜುಕೋರರ ಕಡೆ ಹೋಗಿ ಜೂಜಾಡ್ತಾ ಇರ್ತಾನವ. ಈ ತಂದೆ ಹೇಳಿದ ಕೂಡಲೇ ತಂದೆ ಏನು ಮಾಡ್ತಾನಂದ್ರೆ 100 ವರಹಗಳನ್ನು ಆತನ ಕೈಯಾಗ ಕೊಡ್ತಾನೆ. ಪಕ್ಕದ ರಾಜ್ಯಕ್ಕೆ ಹೋಗಿ ಕೆಲವು ಸರಕುಗಳನ್ನು ತರಬೇಕಾಗೈತಿ, ನೀನು ತೆಗೆದುಕೊಂಡು ಬಾ ಅಂತಂದು ಹೇಳ್ತಾನೆ. ಅವಾಗ ಮಗ ಹೇಳ್ತಾನೆ, ನಾ ಹೋಗ್ತೀನಿ, ವ್ಯಾಪಾರ ಮಾಡಿ ಇದಕ್ಕೆ 2 ಪಟ್ಟು ಲಾಭವನ್ನು ನಾ ತೊಗೊಂಡು ಬರ್ತೀನಿ ಅಂತಂದು ಹೇಳಿ ತಂದೆ ಕಡೆಯಿಂದ 100 ವರಹಗಳನ್ನು ಇಸ್ಕೊಂಡು ಹೋಗ್ತಾ ಇರ್ತಾನೆ. ಹೋಗುವಂಥ ಹೊತ್ತಿನೊಳಗೆ ಆ ಜೂಜುಕೋರರ ಒಂದು ಅಡ್ಡೆ ಅಂತ ಏನಂತೇವಲ್ಲ ಅದು ಕಾಣಿಸ್ತೈತಿ. ಅವನ ಒಂದು ದುಷ್ಟ ಗೆಳೆಯರು ಅವನನ್ನು ಕರೀತಾರೆ, ಈ ಜೂಜಾಡೋಕೆ ಬಾ, ನಿನ್ನ ಕಡೆ ಏನಾರು ರೊಕ್ಕಿದೆ ಆದರೆ 2-3 ಪಟ್ಟು ನಾವು ಅದನ್ನ ನೀವು ಗಳಿಸ್ಕೋಬಹುದು ಅಂತಂದು ಹೇಳಿ ಆತ ಅವ್ರಿಗೆ ಪ್ರೋತ್ಸಾಹನ ಅಂದ್ರೆ ಆತನಿಗೆ ಅವ್ರಿಗೆ ಕರೀತಾರೆ, ಒತ್ತಾಯ ಮಾಡ್ತಾರೆ. ಆತ ಹೋಗ್ತಾನೆ. ಜೂಜುಕೋರದ ಒಂದು ನಿಯಮ ಅಂತಂದ್ರೆ ಅವರು ಒಂದು ತಂತ್ರ. ಮೊದಲು ಅವ್ರು ಏನಾಗ್ತಂದ್ರೆ ಲಾಭವನ್ನು ತೋರಿಸ್ತಾರೆ. ಸ್ವಲ್ಪ ದುಡ್ಡನ್ನು ಜೂಜಾಡೋಕ್ಕೆ ಕಟ್ತಾ ಇರ್ತಾನೆ, ಲಾಭವನ್ನು ತೋರಿಸ್ತಾ ಇರ್ತಾರೆ. ಲಾಭವನ್ನು ತೋರಿಸ್ತಾ ಇವರಲ್ಲಿ ಅತಿಯಾಸೆ ಬೆಳೆದ ಕೂಡಲೇ ಅಷ್ಟೂ ಧನವನ್ನು ಆ ಜೂಜಿಗೆ ಒಡ್ಡುವುದಕ್ಕೆ ಪಣ ಒಡ್ಡಾಕ ಅವರು ಪ್ರೋತ್ಸಾಹ ಕೊಡ್ತಿರ್ತಾರೆ. ಈತ ಕೂಡ ಹಂಗೆ ಮಾಡ್ತಾನೆ. ಮೊದಲು ಲಾಭ ಬರ್ತೈತಿ ಅಂತಂದು ಹೇಳಿ ಆಮೇಲೆ ಅದೆಲ್ಲ ಹಣವನ್ನು ಒಮ್ಮೆಗೆ ಆ ಜೂಜಾಡೋದಕ್ಕೆ ಕಟ್ಟಿದ ಕೂಡಲೇ ಕೊನೆಗೆ ಎಲ್ಲ ಸೋತು ಬಿಡ್ತಾನೆ. ಅದು ಆ ಜೂಜುಗಾರರ ಒಂದು ತಂತ್ರ ಇರ್ತೈತಿ. ಆಮೇಲೆ ಮನೆಗೆ ಬರ್ತಾನೆ. ಮನೆಗೆ ಬಂದು ತನ್ನ ತಾಯಿಗೆ ಹೇಳ್ತಾನೆ, ಜೂಜಾಡೋದ್ರೊಳಗೆ ನಾನು ಸೋತು ಬಿಟ್ಟೆ, ನಾನು ತಪ್ಪು ಮಾಡೇನಿ. ತಂದೆ ನನಗೆ 100 ವರಹಗಳನ್ನು ಕೊಟ್ಟಿದ್ರು, ನಾನೇನು ಹೇಳಲಿ, ನಾವು ಊರು ಬಿಟ್ಟು ಹೋಗ್ಬಿಡ್ತೇನೆ. ಹಂಗೆ ಮೊಸಳೆ ಕಣ್ಣೀರನ್ನು ಹಾಕಿದ ಕೂಡಲೇ ತಾಯಿ ಕರಿಬಿಡ್ತಾಳೆ. ಒಬ್ಬನೇ ಮಗ ತಪ್ಪು ಮಾಡ್ಯಾನ, ಇರಲಿ ಅಂತಂದು ಹೇಳಿ ಮತ್ತೆ ಅವಳು ಆ ತಪ್ಪಿನ ಮೇಲೆ ಪರದೆಯನ್ನು ಹಾಕ್ತಾಳೆ. ಅವನ ಕೈಯಲ್ಲಿ ತಾನು ಇಟ್ಟುಕೊಂಡಂಥ ಉಳಿಸಿದ್ರು ಅಂತ 200 ವರಹಗಳನ್ನು ಕೊಡ್ತಾಳೆ. ಇವನ್ನ ನೀ ತಗೋ, ನಿನ್ನ ತಂದೆಗೆ ಕೊಡು, ಇವುಗಳನ್ನು 100 ವರಹಗಳು ನಿಮ್ಮವು ಮತ್ತು 100 ವರಹಗಳು ವ್ಯಾಪಾರ ಮಾಡಿ ಲಾಭವನ್ನು ಗಳಿಸೀನಿ ಅಂತಂದು ಹೇಳು ಅಂತಂದು ಹೇಳಿ ಮತ್ತೆ ಅವಳು ಆ ಮಗನಿಗೆ ಕೊಡ್ತಾಳೆ. ಆ ಮಗ ಏನು ಮಾಡ್ತಾನೆ ಅಂತಂದ್ರೆ ಮತ್ತೆ ಅವ ಗಂಟನ್ನು ತೊಗೊಂಡು ಬರ್ತಿರ್ತಾನೆ. ತಂದೆಗೆ ಏನು ಕೊಡಬೇಕು ಅನ್ನೋಂಥ ಹೊತ್ತಿರೊಳಗೆ ಮತ್ತೆ ಅವಾಗ ಜೂಜಿದ ನೆನಪಾಗ್ತೈತಿ. ನಾ ಎಲ್ಲ ಕಳ್ಕೊಂಡೇನಲ್ಲ, ನನ್ನ ಕಡೆ ಸಾಕಷ್ಟು ದುಡ್ಡು ಐತಿ, ಇದನ್ನ ಹೋಗಿ ಜೂಜು ಆಡಬೇಕು, 2 ಪಟ್ಟು ನಾ ಮತ್ತೆ ತೊಗೊಂಡು ಬರಬೇಕು ಅಂತಂದು ಹೇಳಿ ಮತ್ತೆ ಅಲ್ಲಿ ಜೂಜಿನ ಅಡ್ಡಕ್ಕೆ ಹೋಗ್ತಾನೆ. ಹೋದಾಗ ಏನಾಗ್ತೈತಿ ಅಂದರೆ ಸರ್ವಸ್ವವನ್ನು ಕಳ್ಕೊಂಡ್ಬಿಡ್ತಾನೆ, ಅಷ್ಟು ದುಡ್ಡನ್ನು ಕಳ್ಕೊಂಡ್ಬಿಡ್ತಾನೆ. ಇದೇ ಒಂದು ವ್ಯಸನದಲ್ಲಿ ಅವನ ತಂದೆ ತಾಯಿ ಇಬ್ಬರೂ ಏನಂತಂದ್ರೆ ತೀರ್ಕೊಂಡು ಬಿಡ್ತಾರೆ. ಅವರು ತೀರಿ ಹೋದ್ಮೇಲಂತೂ ಇವನಿಗೆ ಇನ್ನಷ್ಟು ಸ್ವತಂತ್ರ ಸಿಕ್ಕಂಗೆ ಆಕೈತಿ. ಹೇಳೋರು ಕೇಳೋರು ಯಾರೂ ಇಲ್ಲ. ಏನು ಮಾಡ್ತಾನೆ, ಇಷ್ಟು ಜೂಜಾಡೋದು ಹುಚ್ಚಿರ್ತೈತಿ ಅವಂಗಂತಂದ್ರೆ ಕ್ರಮೇಣವಾಗಿ ತನ್ನ ಮನೆಯನ್ನು ಕಳ್ಕೊಳ್ತಾನೆ.
ತನ್ನ ತಾಯಿಯ ನಗನಾಣ್ಯಗಳನ್ನೆಲ್ಲವನ್ನು ಕಳೀತಾನೆ. ಆನಂತರ ಅವರ ಆಸ್ತಿ ಹೊಲ ಇರ್ತೈತಿ, ಆಮೇಲೆ ಅಂಗಡಿ ಮುಗ್ಗಟ್ಟುಗಳೆಲ್ಲ ಇರ್ತಾವೆ, ಅವನ್ನೆಲ್ಲವನ್ನು ಕಳೆದುಕೊಳ್ತಾನೆ. ಕಳ್ಕೊಂಡ ಮೇಲೆ ಆತನಿಗೆ ಏನಂತಂತಂದ್ರೆ ಏನೂ ಉಳಿಯೋದಿಲ್ಲ. ಇನ್ನೇನು ಮಾಡಬೇಕು ಅಂತಂದು ಹೇಳಿ ಆ ಊರು ಬಿಟ್ಟು ಆತ ಬರ್ತಾ ಇರ್ತಾನೆ. ಬರ್ತಾ ಇದ್ಮೇಲೆ ಆತ ಮೊದಲೇ ಸುಳ್ಳುಕೋರ ಜೂಜುಕೋರ ಇರ್ತಾನೆ. ಆ ಪಕ್ಕದ ಊರು ಚಂದ್ರಾಪುರದೊಳಗೆ, ಅಂದರೆ ಮತ್ತೊಂದು ರಾಜ್ಯದೊಳಗೆ ಇರ್ತೈತೆ ಚಂದ್ರಾಪುರ ಅಂತ ಹೇಳಿ, ಅಲ್ಲಿ ಆತ ತನ್ನ ತಂದೆಯ ಗೆಳೆಯ, ಭಾಳ ಜೀವದ ಗೆಳೆಯ ಹೇಮಗುಪ್ತ ಅನ್ನುವಂಥ ವ್ಯಾಪಾರಿ ಇರ್ತಾನೆ, ಭಾಳ ಧನಿಕ ಇರ್ತಾನೆ. ಅವನ ನೆನಪಾಕೈತಿ ಇವಾಗ. ಅವನ ಮನೆಗೆ ಹೋಗ್ತಾನೆ. ಹೋಗಿ ಏನಂದ್ರೆ ತನ್ನ ತಂದೆ ತಾಯಿಗಳು ತೀರಿಕೊಂಡಂಥ ಸಮಾಚಾರವನ್ನು ಹೇಳ್ತಾನೆ. ಆ ಗೆಳೆಯನಿಗೂ ಭಾಳ ದುಃಖ ಆಕ್ಕೈತಿ. ದುಃಖಾಗಿ ನೀನೇನು ಮಾಡಾಕತ್ತಿ ಅಂದ್ಕೊಳ್ಳೆ ಒಂದು ಸುಳ್ಳು ಕಥೆಯನ್ನು ಕಟ್ತಾನೆ. ನಾನು ಸಾಕಷ್ಟು ಸರಕನ್ನು ತೆಗೆದುಕೊಂಡು ಬೇರೆ ದೇಶಕ್ಕೆ ನಾನು ವ್ಯಾಪಾರಕ್ಕೆ ಹೋಗಿದ್ದೆ ಸಮುದ್ರ ಮಾರ್ಗವಾಗಿ. ಆದರೆ ಎಷ್ಟು ಲಾಭವನ್ನು ನಾನು ಗಳಿಸ್ಕೊಂಡು ಬರಬೇಕಾದ್ರೆ ನನ್ನ ಹಡಗು ಈಗೇನಂತಂದ್ರೆ ಬಿರುಗಾಳಿಗೆ ಸಿಲುಕಿ ಸಮುದ್ರದೊಳಗೆ ಮುಳುಗಿಬಿಡ್ತು. ಹೀಗಾಗಿ ನನ್ನ ತಂದೆ ತಾಯಿಗಳು ಎದೆ ಹೊಡ್ಕೊಂಡು ಸತ್ತರು ಅಂತಂದು ಹೇಳಿ ಒಂದು ಸುಳ್ಳು ಸುದ್ದಿಯನ್ನು ಹೇಳಿಬಿಡ್ತಾನೆ. ಅವರು ಕೂಡ ನಂಬಿಬಿಡ್ತಾರೆ. ಆ ಧನಗುಪ್ತನಿಗೆ ಇವನ ತಂದೆ ಭಾಳ ಸಹಾಯವನ್ನು ಮಾಡಿರ್ತಾನೆ. ಹೀಗಾಗಿ ಧನಗುಪ್ತ ಇದ್ದವ ತನ್ನ ಮನೆಯಲ್ಲೇ ಅವನನ್ನು ಇರಿಸ್ಕೊಳ್ತಾನೆ. ದೊಡ್ಡ ಧನಿಕ ಹೇಮಗುಪ್ತ. ಅವನಿಗೆ ರತ್ನ ಅನ್ನುವಂಥ ಒಬ್ಬಳು ಮಗಳಿರ್ತಾಳೆ. ಆಮೇಲೆ ಈ ಒಂದು ಗೋಪಾಲನಿಗೆ ಅವನ ಮನೆಯ ಐಶ್ವರ್ಯವನ್ನು ನೋಡ್ತಾನೆ, ಆ ರತ್ನಾಳನ್ನು ನೋಡ್ತಾನೆ. ನೋಡಿ ಏನು ಮಾಡ್ತಾನೆ ಅಂತಂದ್ರೆ ಅತಿ ಒಳ್ಳೆಯವನಾಗಿ ಇವನ್ನ ನಡ್ಕೊಳ್ತಾ ಇರ್ತಾನೆ. ಆವಾಗ ಆ ಧನಗುಪ್ತ ಏನು ಮಾಡ್ತಾನೆ, ಹೇಮಗುಪ್ತ ಏನು ಮಾಡ್ತಾನೆ ಅಂತಂದ್ರೆ ತನ್ನ ಹೆಂಡತಿಯೊಂದಿಗೆ, ಒಬ್ಬಳೇ ಮಗಳದಳ, ಅವನ ಜೊತೆ ನಮ್ಮ ಮಗಳನ್ನು ಮದುವೆ ಮಾಡಿಕೊಟ್ರೆ ಮನೆ ಅಳಿಯನ್ನಾಗಿ ಅವನ್ನ ಇಲ್ಲೇ ಇಟ್ಕೊಳ್ಬಹುದು. ಅವನು ವರ್ತಕರ ಮಗ ಅದನ, ನಮ್ಮ ವ್ಯಾಪಾರವನ್ನು ಇನ್ನಷ್ಟು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾನೆ ಅಂತ ಹೇಳಿ ಏನು ಮಾಡ್ತಾನೆ ಅಂದ್ರೆ ತನ್ನ ಮಗಳೊಂದಿಗೆ ಅವನ ಮದುವೆಯನ್ನು ಮಾಡ್ತಾನೆ. ಆವಾಗ ಇವ ಗೋಪಾಲ ಏನು ಮಾಡ್ತಾನಂದ್ರೆ ನನ್ನ ಹೆಂಡತಿಯನ್ನು ಊರಿಗೆ ನಾನು ಕರ್ಕೊಂಡು ಹೋಗ್ತೀನಿ, ನಮ್ಮ ದೇವರಿಗೆ ನಾನು ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತಂದು ಹೇಳಿ ಆತ ಕರ್ಕೊಂಡು ಹೋಗೋದಕ್ಕೆ ನಿಲ್ತಾನೆ. ತನ್ನ ಹೆಂಡತಿಯನ್ನು ಕರ್ಕೊಂಡು ಬರ್ತಿರ್ತಾನೆ. ಹೊಸದಾಗಿ ಮದುವೆ ಆಗಿರ್ತೈತಿ. ಎಲ್ಲ ಸಾಕಷ್ಟು ನಗನಾಣ್ಯಗಳನ್ನು ಹಾಕ್ಕೊಂಡಿರ್ತಾಳೆ. ಕರ್ಕೊಂಡು ಬರ್ತಾನೆ. ಕರ್ಕೊಂಡು ಬಂದು ಏನಂದ್ರೆ ಊರು ದಾಟಿದ ಮೇಲೆ ಒಂದು ಹಾಳು ಬಾವಿ ಕಾಣಿಸ್ತೈತಿ. ಅಲ್ಲಿ ಏನು ಹೇಳ್ತಾನೆ ಅಂತಂದ್ರೆ ಆ ಹೆಂಡತಿಗೆ ಹೇಳ್ತಾನೆ, ನಿನ್ನ ಎಲ್ಲ ನಗಗಳನ್ನು ನೀ ಬಿಚ್ಚಿಕೊಡು ನನಗೆ, ಮತ್ತು ಇವುಗಳನ್ನು ನಾನು ಗಂಟೆ ಕಟ್ಕೋತೀನಿ, ಇಲ್ಲಿ ಕಳ್ಳಕಾಕರದ ಕಾಟ ಜಾಸ್ತಿ ಅಂತಂದು ಹೇಳಿ ಹೇಳ್ತಾನೆ. ಆಗ ಅವಳು ಎಲ್ಲ ತನ್ನ ಆಭರಣಗಳನ್ನು ಕಳಿಸ್ಕೊಡ್ತಾಳೆ. ಕಳಿಸ್ಕೊಟ್ಟ ಮೇಲೆ ಅವಳನ್ನೊಂದು ಹಾಳು ಬಾವಿಯೊಳಗೆ ದೂಕಿ ಹೋಗ್ಬಿಡ್ತಾನೆ. ಮತ್ತಿಲ್ಲಿ ಹೊಕ್ಕಾನ ತನ್ನ ಊರು ಜೂಜಿನ ಅಡ್ಡೆಕನ ಹೊಕ್ಕಾನ. ಆಮೇಲೆ ಅಲ್ಲಿ ಮತ್ತೆ ಎಲ್ಲವನ್ನ ಕಳೆದುಕೊಂತಾನ. ಈಚೆ ಕಡೆ ಏನಾಗ್ತೈತಿ ಅಂತಂದ್ರೆ ಈಕೆ ಕಾಪಾಡಿ ಅಂತ ಒದರುವಂಥ ಹೊತ್ತಿನೊಳಗೆ ಒಬ್ಬ ದಾರಿ ಹೋಕ ಯಾರೋ ಬಾವಿಯೊಳಗಿಂದ ಧ್ವನಿ ಕೇಳಾಗತೈತಿ ಅಂತೇಳಿ ಅವಳನ್ನು ರಕ್ಷಣೆ ಮಾಡ್ತಾನೆ. ಆಗ ತನ್ನ ಮನೆಗೆ ಆಕೆ ಬರ್ತಾಳ. ಬಂದು ಅವಳ ತಾಯಿ ಆಕೆಗೆ ಪತಿವ್ರತೆಯ ಒಂದು ಧರ್ಮವನ್ನು ಬೋಧನೆ ಮಾಡ್ತಿರ್ತಾಳೆ ಯಾವಾಗಲೂ. ಹೀಗಾಗಿ ಅದನ್ನೇ ಕೇಳಿಕೊಂಡು ಬೆಳೆದಂಥ ಆ ರತ್ನಾಳಿಗೆ ತನ್ನ ಪತಿ ಎಂಥವನ್ನೇ ಇರಲಿ ಅವನನ್ನು ರಕ್ಷಣೆ ಮಾಡ್ಕೋಬೇಕು ಅನ್ನುವಂಥ ಒಂದು ಬುದ್ಧಿ. ಅವಳು ಒಂದು ಸುಳ್ಳು ಕಥೆಯನ್ನು ಹೇಳ್ತಾಳೆ. ನಾವು ಹೋಗ್ಬೇಕಾದ್ರೆ ಒಂದು ಗುಂಪು ಬಂತು, ದರೋಡೆಕೋರರದು. ನನ್ನ ಎಲ್ಲ ಆಭರಣಗಳನ್ನು ಅವ್ರು ತೊಗೊಂಡ್ರು. ಆಮೇಲೆ ನನ್ನ ಗಂಡನನ್ನು ಅಥವಾ ಜೋಡಿ ಅವ್ರು ಕರ್ಕೊಂಡು ಹೋಗಿಬಿಟ್ರು. ನನ್ನನ್ನು ಹಾಳ ಬಾವಿಯೊಳಗೆ ದೂಕಿದ್ರು. ನನ್ನನ್ನು ಒಬ್ಬ ರಕ್ಷಣೆ ಮಾಡಿದ್ದಕ್ಕೆ ನಾ ಬಂದೇನೆ. ಹಿಂಗೆ ಅಕ್ಕಿನೂ ಒಂದು ಕಟ್ಟುಕತೆಯನ್ನು ಹೇಳ್ತಾಳೆ. ಹೇಳಿದ ಕೂಡಲೇ ತಂದೆ ತಾಯಿ ನಂಬುತ್ತಾರ. ಆಮೇಲೆ ಆಯಿತು ನೀನಾದರೂ ಜೀವಂತ ಬಂದಿಯಲ್ಲ ಅಂತಂದು ಹೇಳಿ ಸಂತೋಷ ಪಡ್ತಾರೆ. ನೋಡೋನು ನಿನ್ನ ಗಂಡ ಇವತ್ತಿಲ್ದ ನಾಳೆ ಬರಬಹುದು ಅಂತಂದು ಹೇಳಿ ಹೇಳ್ತಾರೆ. ಹಿಂಗೆ ಅನೇಕ ದಿನಗಳವರೆಗೆ ನಡೀತಾವು. ಇವನಿಗೆ ಈ ಗೋಪಾಲನಿಗೆ ಮತ್ತೆ ಜೂಜಿನಲ್ಲಿ ಸೋತ ನಂತರ ಇವನಿಗೆ ಉಳಿದ ದಾರಿನೇ ಕಾಣೋದಿಲ್ಲ, ಎಲ್ಲಿ ಹೋಗಬೇಕು ಏನು ಅಂತೇಳಿ. ಮತ್ತೆ ಅವಾಗ ಹೆಂಡತಿಯವ್ರ ನೆನಪಾಕೈತಿ. ಇಲ್ಲಿ ಬರ್ತಾನವ.
ಬಂದು ಏನಾದರೂ ಒಂದು ಕತೆ ಕಟ್ಟಿ ಹೇಳಿದ್ರಾತು ಅಂತ ಹೇಳಿ ಬರ್ತಾನೆ. ಬಂದಾಗ ಹೆಂಡ್ತಿನ ಬಾಗ್ಲ ತೆಗಿತಾಳೆ. ಆವಾಗ ಗಂಡನ ನೋಡಿ ಆಶ್ಚರ್ಯ ಆಕೈತಿ. ಆಕೆ ಹೇಳ್ತಾಳೆ, ನಾನು ಸುಳ್ಳು ಹೇಳೀನಿ ಮನೆಯೊಳಗೆಲ್ಲ ತಂದೆ ತಾಯಿಗಳಿಗೆ, ಅದಕ್ಕೆ ನೀವೇನಂತಂದ್ರೆ ಇನ್ನು ಸರಿಯಾಗಿ ಇರ್ರಿ ಅಂತಂದು ಹೇಳಿಲ್ಲ ಹೇಳ್ತಾಳೆ. ಒಳ್ಳೆ ನಡತೆಯನ್ನು ನೀವು ಕಳ್ಕೊಳ್ರಿ, ಜೂಜಾಡೋದು ಇಂಥದ್ದೆಲ್ಲ ಏನು ಕಳ್ಳತನ ಮಾಡೋದು ಇಂಥವೆಲ್ಲ ನಂಗೆ ಸರಿ ಅನಿಸೋದಿಲ್ಲ ಎಲ್ಲ ಹೇಳ್ತಾಳಕ್ಕೆ. ಆಯಿತು ಅಂತಾನ. ಆಮೇಲೆ ತಂದೆ ತಾಯಿಗಳು ಅಗದಿ ಸಂತೋಷ ಪಡ್ತಾರೆ. ಅವ್ರಿಗೇನು ವಿಷಯ ಗೊತ್ತೇ ಇರೋದಿಲ್ಲ. ಕೆಲವು ದಿನ ಆದಮೇಲೆ ಮತ್ತೆ ಅವ ಏನು ಮಾಡ್ತಾನಂದ್ರೆ, ಅವಳು ನಿದ್ರೆ ಮಾಡ್ತಿರೋಂಥ ಹೊತ್ತಿನೊಳಗೆ ಅವಳೆಲ್ಲ ಆಭರಣಗಳನ್ನು ಅಷ್ಟು ಅಲ್ದನ ಅವರ ತಂದೆ ತಾಯಿಗಳು ಏನು ಒಂದು ಅವರ ಸಿರಿ ಸಂಪತ್ತನ್ನು ಇಟ್ಟಿರ್ತಾರಲ್ಲ ಅದರಲ್ಲಿ ಎಷ್ಟು ಪಾಲನ್ನು ದೋಚಿಕೊಂಡು ಮತ್ತೆ ಅವ ಊರನ್ನು ಬಿಡುವುದಕ್ಕೆ ಅಣಿಯಾಗಿರ್ತಾನೆ. ಆ ರತ್ನಾಳಿಗೆ ಎಚ್ಚರಕ್ಕೈತಿ, ಮಲ್ಕೊಂಡಿರ್ತಾಳಲ್ಲ ಎಚ್ಚರಕ್ಕೈತಿ. ಅಕ್ಕಿ ಅದನ್ನು ತಡೆಯೋದಕ್ಕೆ ಹೋದ ಕೂಡಲೇ ಅವಳನ್ನೇನಾತ ಕುತ್ತಿಗೆಯನ್ನು ಹಿಚ್ಚಿ ಆತ ಅವಳನ್ನು ಕೊಂದು ಬಿಡ್ತಾನೆ, ಕೊಂದು ಓಡಿ ಹೋಗ್ಬಿಡ್ತಾನೆ. ಈ ಕಥೆಯನ್ನು ಬೇತಾಳ ಎದ್ದದ ವಿಕ್ರಮಾದಿತ್ಯನಿಗೆ ಹೇಳ್ತೈತಿ. ಆಮೇಲೆ ಕೇಳ್ತೈತಿ, ಹೇಳು ವಿಕ್ರಮಾದಿತ್ಯ, ರತ್ನ ಇದ್ದಾಕಿ ತನ್ನ ಪತಿವ್ರತ ಧರ್ಮವನ್ನು ಪಾಲಿಸಬೇಕು ಅಂತಂದು ಹೇಳಿ ಇಂಥ ಎಲ್ಲ ಕಷ್ಟಗಳನ್ನು ಆಕೆ ಏನಂತಂದ್ರೆ ತನ್ನ ಸಾವನ್ನು ತಾನೇ ತಂದುಕೊಂಡ್ಳು. ಇದರೊಳಗೆ ದೋಷಿ ಯಾರು? ರತ್ನ ದೋಷಿನೋ ಅವ್ರ ತಂದೆನೋ ಆಮೇಲೆ ಈ ಗೋಪಾಲನ ತಾಯಿನೋ ಯಾರು ದೋಷಿ ಅಂತ ಅಂದ್ಕೊಳ್ಳೆ ಆವಾಗ ವಿಕ್ರಮಾದಿತ್ಯ ಹೇಳ್ತಾನೆ, ಮೊದಲನೇ ದೋಷಿ ಅಂದರೆ ರತ್ನ. ತಾಯಿಯೊಳಗೆ ಪತಿವ್ರತೆ ಧರ್ಮವನ್ನು ಪಾಲಿಸಿದ್ಲು, ಆದರೆ ತನ್ನ ಗಂಡ ಇಂಥವನು ಇಂಥ ಮೋಸಗಾರ ಅಂತಂದು ಹೇಳಕ್ಕೆ ಗೊತ್ತಾದಾಗ ಅವಳು ತನ್ನ ತಂದೆ ತಾಯಿಗಳಿಗೆ ಆ ವಿಷಯವನ್ನು ಹೇಳಬೇಕಾಗಿತ್ತು. ಅವಳು ಅದನ್ನು ತಪ್ಪು ಮಾಡಿದ್ಲು, ಮುಚ್ಚಿಟ್ಟುಕೊಂಡನ್ನು ತಪ್ಪು ಮಾಡಿದ್ಲು. ಎರಡನೇ ದೋಷಿ ಅವಳ ತಂದೆ. ಯಾಕಂತಂದ್ರೆ ಈತ ಎಲ್ಲ ಕಥೆಯನ್ನು ಕಟ್ಟಿ ಹೇಳಿದಾಗ ಆತ ವಿಚಾರ ಮಾಡಬೇಕಾಗಿತ್ತು. ಅವನ ಊರಿನಲ್ಲಿ ಅವನ ಗುಣ ಹೆಂಗೈತಿ, ಅವನೇನು ಮಾಡಾಕತ್ತಾನ ಅಂತ ಹೇಳಿ ಅವನ ಬಗ್ಗೆ ಕೂಲಂಕುಷವಾಗಿ ಆತ ವಿಚಾರ ಮಾಡಬೇಕಾಗಿತ್ತು. ಆತ ಮಾಡಲಿಲ್ಲ. ಮೂರನೇ ದೋಷ ಅಂದರೆ ಅವನ ತಾಯಿ ಕೂಡ, ಗೋಪಾಲನ ತಾಯಿ. ಒಬ್ಬನೇ ಮಗ ಅಂತಂದು ಹೇಳಿ ಅವನ ಎಲ್ಲ ದೋಷಗಳನ್ನು ಮುಚ್ಚಿಡ್ತಾ ಬಂದ್ಲು. ಹೀಗಾಗಿ ಆತ ದುಷ್ಟನಾಗಿ ಬೆಳೆಯೋದಕ್ಕೆ ಅವಳು ಕೂಡ ಕಾರಣ ಆದ್ಲು. ಇದರೆಲ್ಲರ ಒಂದು ಪರಿಣಾಮವಾಗಿ ರತ್ನ ಇದ್ದಾಕಿ ತನ್ನ ಪ್ರಾಣವನ್ನು ಕಳ್ಕೋಬೇಕಾಯ್ತು ಅಂತಂದು ಹೇಳಿ ಈ ವಿಕ್ರಮಾದಿತ್ಯ ಹೇಳ್ತಾನೆ. ಆವಾಗ ಬೇತಾಳ ಇದ್ದದ್ದು ಸರಿಯಾದಂಥ ಉತ್ತರವನ್ನು ಹೇಳದಿ, ಆದರೆ ನೀ ಮೌನವನ್ನು ಮುರಿದು ಬಿಟ್ಟು ನಾನು ಹೋಗ್ತೇನೆ ಅಂತೇಳಿ ಮತ್ತೆ ಹೋಗ್ತೈತಿ. ಮತ್ತೆ ಮಹಾರಾಜ ಅದರ ಬೆನ್ನನ್ನು ಹತ್ತುತ್ತಾನೆ.